ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಜಿ ರಗರೆಡ್ಡಿ ಫ್ಯಾಷನ್ ಚಾನಲ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಫ್ರೆಂಡ್ಸ್, ನಾನೀಗ ಡೋರಿ ಯಾವ ಥರ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಡೋರಿ ಯಾವ ಥರ ಕಟ್ ಮಾಡೋದು ಮತ್ತು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಡೋರಿ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಬ್ಲೌಸ್ ಬ್ಯಾಕ್ ನೆಕ್ ತುಂಬ ಡೀಪ್ ಆದಾಗ ಮತ್ತು ಭುಜ ಜಾರಬಾರ್ದಂತ ಡೋರಿ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಕ್ಲಾತ್ ತಗೊಂಡಿದ್ದೀನಿ. ಡೋರಿ ಯಾವತ್ತಿದ್ರೂ ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಂಗೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ 2 ಇಂಚಸ್ ತಗೊತಿದ್ದೀನಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಕೇಲಿಂದ ಮಾರ್ಕ್ ಮಾಡ್ಕೊತೀನಿ. ಕ್ರಾಸಲ್ಲಿ ಕ್ಲಾತ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಫ್ರೆಂಡ್ಸ್, ಮತ್ತೆ ಈ ಕಡೆ ಇದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಳ್ತೀನಿ. ಈಗ ಈ ಥರ ಕ್ರಾಸ್ ಶೇಪಲ್ಲೇ ಕಟ್ ಮಾಡ್ಕೋ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಈ ಥರ ಕ್ರಾಸ್ ಶೇಪಲ್ಲೇ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡೋದ್ರಿಂದ ಡೋರಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಯಾವ ಥರ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ. ಈಗ ಯಾವ ಥರ ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಾಡಿಕೊಂಡು ಇಲ್ಲಿಂದ ಕೊನೆಗೆ ಕಾಣಿಸಿದೆನಾ, ಇಲ್ಲಿಂದ ಸ್ಟಿಚ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ನಾನು ಬೇರೆ ಕಲರ್ ದಾರ ಹಾಕ್ತಿದ್ದೀನಿ ನಿಮ್ಗೆ ತೋರಿಸ್ಬೇಕು ಅಂತ. ಈ ಥರ ಇಟ್ಕೊಂಡು ನಿಧಾನವಾಗಿ ಹಾಕ್ಕೊತ ಬರಬೇಕು. ಕಾಣಿಸ್ತಿದೆನಾ? ನೋಡಿ ಫ್ರೆಂಡ್ಸ್, ಇಲ್ಲಿ ಕೊನೆಗೆ ಬಂದಾಗ ಸ್ವಲ್ಪ ನಾವು ದಾರಾನ ಈ ಥರ ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಯಾವ ಥರ ಸ್ಟಿಚ್ ಹಾಕಿದ್ದೀನಿ. ನಾನು ಬೇರೆ ಕಲರ್ ದಾರದಿಂದ ಹಾಕಿದ್ದೀನಿ ನಿಮ್ಗೆ ತೋರಿಸ್ಬೇಕು ಅಂತ. ಸೇಮ್ ಕಲರ್ ದಾರ ಹಾಕ್ಕೋಬೇಕು ಫ್ರೆಂಡ್ಸ್ ನಾವು ಡೋರಿ ಮಾಡುವಾಗ. ನೋಡಿ ಫ್ರೆಂಡ್ಸ್, ಈಗ ಈ ಥರ ಕೊನೆಗೆ ಸ್ವಲ್ಪ ಜಾಸ್ತಿನೇ ಸ್ಟಿಚಿಂಗ್ ಹಾಕ್ಕೋಬೇಕು. ಎದಕ್ಕೆ ಅಂದರೆ ನಾನು ನೆಕ್ಸ್ಟ್ ತೋರಿಸ್ತೀನಿ. ಈಗ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ, ಇದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಎಲ್ಲ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚಿಂಗ್ ಈ ಕಡೆನೇ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, ಕಟ್ ಮಾಡ್ಕೊಂಡಿದ್ದೀನಿ. ಈಗ ಡೋರಿನ ಸೀದಾ ಮಾಡ್ಕೊಳೋದು ಯಾವ ಥರ ಅಂತ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಡೋರಿನ ಸೀದಾ ಮಾಡೋಕ್ಕೆ ದೊಡ್ಡ ನೀಡಲ್ ಬೇಕು ಫ್ರೆಂಡ್ಸ್. ಮತ್ತು ದಾರ 2 ಎಳೆ ತಗೊಂಡು ಇದರ ಮಧ್ಯದಲ್ಲಿ ಕಾಣಿಸ್ತಿದೆನಾ, ಈ ಥರ ಹಾಕ್ಕೊಂಡು ಗಂಟು ಹಾಕ್ಕೋಬೇಕು ಫ್ರೆಂಡ್ಸ್. ಈಗ 4 ಎಳೆ ಆಗಿದೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಈ ಕಡೆನೇ ಹೊಲಿಗೆ ಹಾಕಿದ್ದೀನಿ. ಯಾಕಂದರೆ ಈಗ ನೀಡಲ್ಲ ನಾವು ಕಾಣಿಸ್ತಿದೆನಾ, ಈ ಥರ ಚುಚ್ಚಿ ಇದ್ರ ಮಧ್ಯದಲ್ಲಿ ಈ ಥರ ಎಳೆದು ನೀಡಲ್ನ ಉಲ್ಟಾ ಇಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಸೂಜಿನ ಒಳಗಡೆ ಎಳಿಬೇಕು ಫ್ರೆಂಡ್ಸ್. ಈಗ ಹೊರಗಡೆ ಬಂದಿದೆ. ನಂತರ ಕಾಣಿಸ್ತಿದೆನಾ, ಒಳಗಡೆ ಹೋಗಿದೆ ನೋಡಿ ಫ್ರೆಂಡ್ಸ್. ಈಗ ಈ ಥರ ಎಳಿತಾ ಬರಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ತೆಗಿಬೇಕು. ತುಂಬ ಈಸಿ ಫ್ರೆಂಡ್ಸ್. ಡೋರಿ ರೆಡಿಯಾಗಿದೆ. ಈಗ ಥ್ರೆಡ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆನಾ. ಈಗ ಈ ಡೋರಿಗೆ ಕ್ಲಾತ್ ಹ್ಯಾಂಗಿಂಗ್ ಯಾವ ಥರ ಕಟ್ ಮಾಡಿ ಹೊಲಿಯೋದಂತ ತೋರಿಸ್ತೀನಿ. ಕ್ಲಾತ್ ತೊಗೊಂಡಿದ್ದೀನಿ ಹ್ಯಾಂಗಿಂಗ್ ಮಾಡೋದಕ್ಕೆ. 4 ಇಂಚಸ್ ತಗೋಬೇಕು ಫ್ರೆಂಡ್ಸ್. ಮತ್ತು ಈ ಕಡೆಯಿಂದ 4 ಇಂಚಸ್. ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಚಿಕ್ಕ ಸೈಜ್ ಮಾಡ್ತಾಯಿದ್ದೀನಿ. ಮತ್ತು ಈ ಕಡೆಯಿಂದ 4 ಇಂಚಸ್ ಫ್ರೆಂಡ್ಸ್. ಈಗ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಾಣಿಸ್ತಿದೆನಾ, ಇದೇ ಥರ ಮಾಡಬೇಕು. ನೋಡಿ ಫ್ರೆಂಡ್ಸ್, ತೋರಿಸಿದ್ದೀನಲ್ಲ ಈಗಾಗಲೇ. ಈ ಥರ ಫೋಲ್ಡ್ ಮಾಡಿ ಇದ್ರ ಮಧ್ಯದಲ್ಲಿ ಇಡಬೇಕು ಫ್ರೆಂಡ್ಸ್. ಈ ಥರ ಇಟ್ಟು ಈ ಥರ ಮಡಚಬೇಕು. ಸ್ವಲ್ಪ ಡೋರಿ ಹೊರಗಡೆನೇ ಇಟ್ಕೋಬೇಕು ಫ್ರೆಂಡ್ಸ್. ಈಗ ನಾವು ತೋರಿಸ್ತೀನಲ್ಲ ಫ್ರೆಂಡ್ಸ್, ಈಗ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಥರ ಕ್ರಾಸಲ್ಲಿ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆನಾ. ಈಗ ಎಕ್ಸ್ಟ್ರಾ ಕ್ಲಾತ್ ಇದೆಲ್ಲ ಅದನ್ನು ಕಟ್ ಮಾಡ್ಕೊತೀವಿ. ಇನ್ನೊಂದು ಸ್ಟಿಚಿಂಗ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಸೀದಾ ಮಾಡ್ಕೋಬೇಕು ಈ ಥರ. ನೋಡಿ ಫ್ರೆಂಡ್ಸ್, ಡೋರಿ
ಮತ್ತು ಡೋರಿಗೆ ಕ್ಲಾತ್ ಹ್ಯಾಂಗಿಂಗ್ ಮಾಡೋದು. ನೋಡಿದಿರಲ್ಲ ಫ್ರೆಂಡ್ಸ್, ಡೋರಿ ಯಾವ ಥರ ಸ್ಟಿಚಿಂಗ್ ಮಾಡೋದು ಮತ್ತು ಕಟ್ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.